ಶ್ರೇಣಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಶ್ರೇಣಿಗಳು ಪ್ರಕೃತಿಯಲ್ಲಿ ಹಲವು ವಸ್ತುಗಳ ನಿರ್ದಿಷ್ಟ ವಿನ್ಯಾಸಗಳನ್ನು ಹೊಂದಿವೆ. ಉದಾಹರಣೆಗೆ, ಸೂರ್ಯಕಾಂತಿ ಹೂವಿನಲ್ಲಿರುವ ದಳಗಳ ರಚನೆಯನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಗೋವಿನ ಜೋಳದಲ್ಲಿರುವ ತೆನೆಗಳನ್ನು ಕಾಳುಗಳಲ್ಲಿ ವಿಶೇಷವಾದ ರಚನೆಯನ್ನು ಸಹ ನೋಡಬಹುದು. ಮತ್ತು ಜೇನುಗೂಡಿನಲ್ಲಿರುವ ರಚನೆ ಮತ್ತು ಅನಾನಸ್ ಹಣ್ಣಿನ ಹೊರಭಾಗದ ಒರಟು ರಚನೆ, ಈ ಎಲ್ಲ ವಿನ್ಯಾಸಗಳು ಸಹ ಪ್ರಕೃತಿಯಲ್ಲಿ ಒಂದು ಸುಂದರತೆಗೆ ಕಾರಣವಾಗಿವೆ. ಅದೇ ರೀತಿಯಾಗಿ ನಾವು ನೋಡಬೇಕೆಂದರೆ ಗಣಿತದಲ್ಲಿ ನಿತ್ಯ ಜೀವನದ ಕೆಲವು ಉದಾಹರಣೆಗಳನ್ನು ವಿನ್ಯಾಸದಲ್ಲಿ ನೋಡೋಣ. ರಿಯಾಳ ಪ್ರತಿ ತಿಂಗಳ ಸಂಬಳ 30,000 ರೂಪಾಯಿ ಇದ್ದು ವಾರ್ಷಿಕ ಬಡ್ತಿ 800 ರೂಪಾಯಿಗಳಾದರೆ, ಅಂದರೆ ಪ್ರತಿ ವರ್ಷವೂ ಅವಳಿಗೆ 800 ರೂಪಾಯಿದಷ್ಟು ವೇತನದಲ್ಲಿ ಹೆಚ್ಚಾಗುತ್ತದೆ. 1ನೇ ವರ್ಷದಲ್ಲಿ ರಿಯಾಳ ಸಂಬಳ 30,000 ರೂಪಾಯಿಯಾಗಿರುತ್ತದೆ. 2ನೇ ವರ್ಷದಲ್ಲಿ ರಿಯಾಳ ಸಂಬಳ 30,800 ರೂಪಾಯಿಗಳಾಗಿರುತ್ತದೆ. 3ನೇ ವರ್ಷದಲ್ಲಿ ಅದೇ 800 ಕೂಡಿಸಿದಾಗ 31,600 ರೂಪಾಯಿಯಾಗಿರುತ್ತದೆ. 4ನೇ ವರ್ಷದಲ್ಲಿ 32,400 ರೂಪಾಯಿಗಳಾಗಿರುತ್ತದೆ. ಈ ರೀತಿಯಾಗಿ ಪ್ರತಿ ವರ್ಷವೂ 800 ರೂಪಾಯಿಗಳಷ್ಟು ಅವಳ ವೇತನದಲ್ಲಿ ವ್ಯತ್ಯಾಸವಾಗುತ್ತದೆ. ಅದನ್ನೇ ನಾವು ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸಬಹುದು. ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಬಸ್ಸಿನ ವೇಗವು 50 ಕಿಲೋಮೀಟರ್ ಪ್ರತಿ ಗಂಟೆ ಇದ್ದು ದೂರದ ಊರಿಗೆ ಪ್ರಯಾಣಿಸುವ 600 ಕಿಲೋಮೀಟರ್ ದೂರದ ಊರಿಗೆ ಪ್ರಯಾಣಿಸುವ ದೂರ ಪ್ರತಿ ಗಂಟೆಗೂ ಕಡಿಮೆಯಾಗುತ್ತದೆ. ಉದಾಹರಣೆಗೆ 1ನೇ ಗಂಟೆ ನಂತರ 550 ಕಿಲೋಮೀಟರ್ ಉಳಿಯುತ್ತದೆ, ಏಕೆಂದರೆ 50 ಕಿಲೋಮೀಟರ್ ಬಸ್ಸು ಚಲಿಸಿರುತ್ತದೆ. 2ನೇ ಗಂಟೆ ನಂತರ ಇದರಲ್ಲಿ 50 ಕಿಲೋಮೀಟರನ್ನು ಕಳೆದಾಗ 500 ಕಿಲೋಮೀಟರ್ ಉಳಿಯುತ್ತದೆ. 3ನೇ ಗಂಟೆ ನಂತರ 450 ಕಿಲೋಮೀಟರ್ ಉಳಿಯುತ್ತದೆ. 4ನೇ ಗಂಟೆ ನಂತರ 400 ಕಿಲೋಮೀಟರ್ ಉಳಿಯುತ್ತದೆ. ಅಂದರೆ ಪ್ರತಿ ಗಂಟೆಯ ನಂತರ ದೂರದಲ್ಲಿ 50 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವಾಗುವುದನ್ನು ನಾವು ಗಮನಿಸಬಹುದು. ಹಿಂದಿನ ಉದಾಹರಣೆಯಲ್ಲಿ 800 ರೂಪಾಯಿ ಹೆಚ್ಚಾಗಿರುತ್ತಿರುವುದನ್ನು ಗಮನಿಸಿದರೆ, ಇಲ್ಲಿ 50 ಕಿಲೋಮೀಟರ್ ನಿರ್ದಿಷ್ಟವಾಗಿ ಕಡಿಮೆಯಾಗುತ್ತಿರುವುದನ್ನು ಗಮನಿಸಬಹುದು. ಈ ರೀತಿಯಾಗಿ ನಿರ್ದಿಷ್ಟವಾದ ಒಂದು ಅಂಶವನ್ನು ಹೆಚ್ಚಾಗುತ್ತಾ ಅಥವಾ ಕಡಿಮೆಯಾಗುತ್ತಿರುವುದನ್ನು ನಾವು ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಈಗ ಸಮಾಂತರ ಶ್ರೇಣಿಯ ಬಗ್ಗೆ ನೋಡೋಣ. ಈ ಸಂಖ್ಯಾ ಪಟ್ಟಿಗಳನ್ನು ಗಮನಿಸಿ. 1, 4, 7, 10, 13. ಈ ಪಟ್ಟಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸಬಹುದು. 1ಕ್ಕಿಂತ 4 3 ಹೆಚ್ಚಾಗಿದೆ. 4ಕ್ಕೆ 3 ಕೂಡಿಸಿದಾಗ 7, 7ಕ್ಕೆ 3 ಕೂಡಿಸಿದಾಗ 10, 10ಕ್ಕೆ 3 ಕೂಡಿಸಿದಾಗ 13, ಮುಂದೆ 16. ಈ ರೀತಿಯಾಗಿ ಈ ಸಂಖ್ಯಾ ವಿನ್ಯಾಸದಲ್ಲಿ ಮುಂದಿನ ಪದವು 3 ಹೆಚ್ಚಾಗಿರುವುದನ್ನು ಗಮನಿಸುತ್ತೇವೆ. ಅದೇ ರೀತಿಯಾಗಿ 2ನೇ ಉದಾಹರಣೆಯನ್ನು ನೋಡೋಣ. 125, 100, 75, 50, 25. ಇಲ್ಲಿ 25 ಕಡಿಮೆ ಆಗುತ್ತಿರುವುದನ್ನು ನೋಡುತ್ತೇವೆ. 3ನೇ ಉದಾಹರಣೆಯನ್ನು ನೋಡೋಣ. 10, 5, 0, -5, -10. ಇಲ್ಲಿಯೂ ಸಹ 5 ಕಡಿಮೆ ಆಗುತ್ತಿರುವುದನ್ನು ನಾವು ನೋಡುತ್ತೇವೆ. ಈ ಸಂಖ್ಯಾ ವಿನ್ಯಾಸದಲ್ಲಿಯೂ ಸಹ 5 ಕಡಿಮೆಯಾಗುತ್ತಿದೆ. 4ನೇ ಉದಾಹರಣೆಯನ್ನು ನೋಡೋಣ. 5, 5, 5, 5. ಇಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಿಲ್ಲ. ಅಂದರೆ ನಾವು ಈ ಸಂಖ್ಯಾ ವಿನ್ಯಾಸದಲ್ಲಿ ಮುಂದಿನ ಪದವು 0 ಕಡಿಮೆಯಾಗಿದೆ ಅಥವಾ 0 ಹೆಚ್ಚಾಗಿದೆ ಎಂದು ಸಹ ಹೇಳಬಹುದು. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ. ಉದಾಹರಣೆಗೆ ಮೊದಲನೆಯ ಸಂಖ್ಯೆ ಏನು ಬೇಕಾದರೂ ಆಗಿರ್ಬೋದು, ಆದರೆ ಅದಕ್ಕೆ ನಿರ್ದಿಷ್ಟ
ನಿರ್ದಿಷ್ಟವಾದ ಒಂದು ಸಂಖ್ಯೆಗಳನ್ನು ಕೂಡಿಸುತ್ತಾ ಮುಂದಿನ ಪದಗಳನ್ನು ಪಡೆಯುತ್ತೇವೆ. ಈ ರೀತಿಯಾಗಿ ಬರೆದ ಸಂಖ್ಯಾ ಪಟ್ಟಿಗಳೇ ಸಮಾಂತರ ಶ್ರೇಣಿಗಳಾಗಿವೆ. ಉದಾಹರಣೆಗೆ 10ರಲ್ಲಿ 5 ಕಳೆದಿದ್ದೇವೆ, 5ರಲ್ಲಿ ಮತ್ತೆ 5 ಕಳೆದಾಗ 0, 0ರಲ್ಲಿ 5 ಕಳೆದಾಗ -5, -5ರಲ್ಲಿ 5 ಕಳೆದಾಗ -10. ಈ ರೀತಿಯಾಗಿ ಒಂದು ನಿರ್ದಿಷ್ಟ ಅಂಶ ಕಡಿಮೆಯಾಗುತ್ತಾ ಅಥವಾ ಹೆಚ್ಚಾಗುತ್ತಾ ಹೋಗುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿಯಾಗಿದೆ. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಈ ಉದಾಹರಣೆಯಾಗಿ ನೋಡೋಣ. 1, 4, 7, 10, 13. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ 1 ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆಗಿದೆ. ಅಂದರೆ 4ರಲ್ಲಿ 1 ಕಳೆದಾಗ 3, 7ರಲ್ಲಿ 4 ಕಳೆದಾಗ 3, 10ರಲ್ಲಿ 7 ಕಳೆದಾಗ 3. ಅಂದರೆ ಸಾಮಾನ್ಯ ವ್ಯತ್ಯಾಸವು 3 ಆಗಿದೆ. ಮೊದಲನೇ ಪದವನ್ನು A1 ಅಕ್ಷರದಿಂದ, ಎರಡನೇ ಪದವನ್ನು A2 ಅಕ್ಷರದಿಂದ, ಮೂರನೇ ಪದವನ್ನು A3 ಅಕ್ಷರದಿಂದ, ನಾಲ್ಕನೇ ಪದವನ್ನು A4 ಅಕ್ಷರದಿಂದ, ಐದನೇ ಪದವನ್ನು A5 ಅಕ್ಷರದಿಂದ ಈ ರೀತಿಯಾಗಿ ಪ್ರತಿಯೊಂದು ಪದವನ್ನು ನಾವು ಗುರುತಿಸಬಹುದು. ಆದ್ದರಿಂದ A1 = 1, A2 = 4, A3 = 7, A4 = 10. ಇದೇ ರೀತಿಯಾಗಿ ಎಲ್ಲ ಪದಗಳನ್ನು ನಾವು ಗುರುತಿಸಬಹುದು. ಸಾಮಾನ್ಯ ವ್ಯತ್ಯಾಸವನ್ನು D ಅಕ್ಷರದಿಂದ ಗುರುತಿಸುತ್ತೇವೆ. ಆದ್ದರಿಂದ ಮೇಲಿನ ಶ್ರೇಣಿಯಲ್ಲಿ D = 3 ಕಾಮನ್ ಡಿಫರೆನ್ಸ್ ಆಗಿದೆ. ಆದ್ದರಿಂದ D = 3 ಎಂದು ನೆನಪಿನಲ್ಲಿ ಹಿಡಬೇಕು. ಪದಗಳನ್ನು A1, A2, A3, A4 ಈ ರೀತಿಯಾಗಿ ಗುರುತಿಸುತ್ತೇವೆ. ಸಾಮಾನ್ಯ ವ್ಯತ್ಯಾಸವನ್ನು D ಅಕ್ಷರದಿಂದ ಗುರುತಿಸುತ್ತೇವೆ. ಉದಾಹರಣೆಗೆ A1 = A ಆಗಿದೆ. ಅಂದರೆ ನಾವು ಸಾಮಾನ್ಯವಾಗಿ A1 ಅನ್ನು A ಅಂತಲೇ ಬರೆದುಕೊಳ್ತೀವಿ. A2 = A + D. ಅಂದರೆ ಒಂದು ವ್ಯತ್ಯಾಸ, ಅಂದರೆ ಒಂದಕ್ಕೆ ಸಾಮಾನ್ಯ ವ್ಯತ್ಯಾಸ 3 ಕೂಡಿಸಿದಾಗ 4 ಬರುತ್ತದೆ. ಆದ್ದರಿಂದ A2 ಅನ್ನು A + D ಎಂದು ಸಹ ಬರೆದುಕೊಳ್ಳಬಹುದು. A3 ಅನ್ನು A + D + D, ಅಂದರೆ ಈ ಪದಕ್ಕಿಂತ ಮತ್ತೊಂದು D ಹೆಚ್ಚಾಗಿದೆ. ಆದ್ದರಿಂದ A3 ಅನ್ನು A + 2D ಎಂದು ಬರೆಯಬಹುದು. ಅದೇ ರೀತಿಯಾಗಿ A4 ಅನ್ನು A + 3D ಎಂದು ಸಹ ಬರೀಬಹುದು. ಅಂದರೆ A + 2D + D, ಒಂದು D ಅನ್ನು ಮತ್ತೆ ಈ ಹಿಂದಿನ ಪದಕ್ಕೆ ಕೂಡಿಸಿದಾಗ A + 3D. ಅದೇ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯನ್ನು ಈ ರೀತಿಯಾಗಿ ಬರೆದುಕೊಳ್ಳಬಹುದು. ಒಂದನೇ ಪದ A, ಎರಡನೇ ಪದ A + D, ಮೂರನೇ ಪದ A + 2D, ನಾಲ್ಕನೇ ಪದ A + 3D, ಐದನೇ ಪದ A + 4D. ಇದೇ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯ ಎಲ್ಲ ಪದಗಳನ್ನು ಸಹ ಬರೆದುಕೊಳ್ಳಬಹುದು. ಸಮಾಂತರ ಶ್ರೇಣಿಯ ಯಾವುದೇ ಪದದ ಸಂಖ್ಯೆ n ಆದಾಗ ಆ ಪದವನ್ನು, ಅಂದರೆ an ಪದವನ್ನು an = A + (n-1) D ಸೂತ್ರ ಸಹಾಯದಿಂದ ಕಂಡುಹಿಡಿಯಬೇಕು. ಇಲ್ಲಿ A ಅಂದರೆ ಮೊದಲ ಪದ, D ಅಂದರೆ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ನಾವು ನೋಡಬಹುದು A2ದಲ್ಲಿ 1 D ಇದೆ. A3ದಲ್ಲಿ Aಗೆ 2D ಅನ್ನು ಕೂಡಿಸಿದ್ದೇವೆ. A4ದಲ್ಲಿ Aಗೆ 3D ಅನ್ನು ಕೂಡಿಸಿದ್ದೇವೆ. ಆದ್ದರಿಂದ n ಪದಕ್ಕೆ ಅದಕ್ಕಿಂತ ಒಂದು ಕಡಿಮೆ, ಅಂದರೆ n-1 D ಅನ್ನು ಕೂಡಿಸಿದ್ದೇವೆ. ಇಲ್ಲಿ ಹೀಗೆ A2ಗೆ 1, 3ರ ಬೆಲೆಗಿಂತ 1 ಕಡಿಮೆ, ಅಂದರೆ 2D ಅನ್ನು ಕೂಡಿಸಿದ್ದೇವೆ. ಅದೇ ರೀತಿಯಾಗಿ n ಪದದಲ್ಲಿ n-1 D ಅನ್ನು ಇಲ್ಲಿ ಸಹ ಕೂಡಿಸಿದ್ದೇವೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸವು ಸಾಮಾನ್ಯ ರೂಪವು A + D, A + 2D, A + 3D, A + 4D -- ಅದೇ ರೀತಿಯಾಗಿ A + n-1 D ಇದು n ಪದವಾಗಿದೆ. ಸಮಾಂತರ ಶ್ರೇಣಿಯ
ಎನ್ ಪದವಾಗಿದೆ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಇಲ್ಲಿ ಎ ಪ್ಲಸ್ ಎನ್ ಮೈನಸ್ 1 ಡಿ ಯು ಎನ್ನೆಯ ಪದವಾಗಿದೆ. ಈಗ ನಾವು ಪರಿಮಿತ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿ ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಮಾತ್ರ ಹೊಂದಿದ್ದರೆ ಅಂತಹ ಶ್ರೇಣಿಯನ್ನು ಪರಿಮಿತ ಸಮಾಂತರ ಶ್ರೇಣಿ ಎನ್ನುವರು. ಅಂದರೆ ಆ ಶ್ರೇಣಿಯಲ್ಲಿ ಇಷ್ಟೇ ಪದಗಳಿವೆ, 4 ಪದಗಳಿವೆ, 5 ಪದಗಳಿವೆ, 10 ಪದಗಳಿವೆ ಅಂತ ನಮಗೆ ಗೊತ್ತಾಗಿದ್ದರೆ ಅಂಥ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ 4, 8, 12, 16 ಈ ಶ್ರೇಣಿಯಲ್ಲಿ ಕೇವಲ 4 ಪದಗಳಿವೆ ಎಂದು ನಾವು ಸ್ಪಷ್ಟವಾಗಿ ಹೇಳಬಹುದು. ಆದ್ದರಿಂದ ಈ ಶ್ರೇಣಿಯು ಸಮಾಂತರ ಶ್ರೇಣಿಯ ಪರಿಮಿತ ಸಮಾಂತರ ಶ್ರೇಣಿಯಾಗಿದೆ. ಅಂದರೆ ನಿರ್ದಿಷ್ಟವಾದ 4 ಸಂಖ್ಯೆಗಳನ್ನು ಇದು ಹೊಂದಿದೆ ಎಂದು ಹೇಳಬಹುದು. ಅಪರಿಮಿತ ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿ ಅನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿದ್ದರೆ ಅಂತಹ ಶ್ರೇಣಿಯನ್ನು ಅಪರಿಮಿತ ಸಮಾಂತರ ಶ್ರೇಣಿ ಎನ್ನುವರು. ಅಂದರೆ ಇಷ್ಟೇ ಪದಗಳನ್ನು ಹೊಂದಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅಂತಹ ಶ್ರೇಣಿಯನ್ನು ಅಪರಿಮಿತ ಸಮಾಂತರ ಶ್ರೇಣಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ 10, 12, 14, 16, 18, 20 ಇದೇ ರೀತಿಯಾಗಿ ಇದು ಮುಂದುವರಿಯುತ್ತದೆ. ಅಂದರೆ ಇಷ್ಟೇ ಪದಗಳಿವೆ ಎಂದು ಹೇಳಲು ಸಾಧ್ಯವಿಲ್ಲ. ಅದು 100 ಇರಬಹುದು, 200 ಇರಬಹುದು, ಎಷ್ಟು ಬೇಕಾದಷ್ಟು ಪದಗಳು ಮುಂದುವರೆದಿರುತ್ತವೆ. ಆದ್ದರಿಂದ ಇಂಥ ಶ್ರೇಣಿಯನ್ನು ಅಪರಿಮಿತ ಸಮಾಂತರ ಶ್ರೇಣಿ ಎಂದು ಕರೆಯುತ್ತೇವೆ. ಇನ್ನು ಅಭ್ಯಾಸ 1.1ಕ್ಕೆ ನೋಡೋಣ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯಾಗಿವೆ? ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿದಂತೆ ಇರುತ್ತದೆ. ಅಂದರೆ ಮೊದಲನೇ ಕಿಲೋಮೀಟರ್ಗೆ 15 ರೂಪಾಯಿ, ಮುಂದಿನ ಕಿಲೋಮೀಟರ್ಗೆ 15 ರೂಪಾಯಿಗೆ 8 ರೂಪಾಯಿಯನ್ನು ಕೂಡಿಸಬೇಕು. ಅದರ ನಂತರ ಮತ್ತೆ 8 ರೂಪಾಯಿಗಳನ್ನು ಕೂಡಿಸಬೇಕು. ಉದಾಹರಣೆಗೆ 15, 15 8, 15 ಪ್ಲಸ್ 8 ಪ್ಲಸ್ 8, 15 ಪ್ಲಸ್ 8, 8, 8. ಅಂದರೆ ಇಲ್ಲಿ 15 ಮೊದಲನೇ ಕಿಲೋಮೀಟರ್ ಬಾಡಿಗೆ, ಎರಡನೇ ಕಿಲೋಮೀಟರ್ ಬಾಡಿಗೆಗೆ 15 ಪ್ಲಸ್ 8, ಮೂರನೇ ಕಿಲೋಮೀಟರ್ ಬಾಡಿಗೆಗೆ ಈ 15 ಪ್ಲಸ್ 8ಗೆ ಮತ್ತೆ 8, ನಾಲ್ಕನೇ ಕಿಲೋಮೀಟರ್ಗೆ 15, 8, 8, 8. ಇದನ್ನು ಸಂಕ್ಷಿಪ್ಸಿದಾಗ 15, 23, 31, 39, 47 ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಹಾಗಾದರೆ 15 ಪ್ಲಸ್ 8 23, 15 ಪ್ಲಸ್ 8 ಪ್ಲಸ್ 8 31 ಇದೇ ರೀತಿಯಾಗಿ ಇದು ಮುಂದುವರಿದಿದೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ. ಇಲ್ಲಿ ಮೊದಲನೆಯ ಪದ ಎ = 15. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾದರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದು ನಾವು ಇದನ್ನು ಪರೀಕ್ಷಿಸಬೇಕು. ಸಾಮಾನ್ಯ ವ್ಯತ್ಯಾಸ ಡಿ = A2 ಮೈನಸ್ A1. ಡಿ = A2 ಮೈನಸ್ A1. 23 ಮೈನಸ್ 15 = 8. ಈಗ ಮತ್ತೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದು ನೋಡೋಣ. ಮತ್ತೆ ಡಿ = A3 ಮೈನಸ್ A2. A3 31 ಮೈನಸ್ 23 = 8. ಮತ್ತೆ ಮುಂದಿನ ಪದದಲ್ಲಿ ಹಿಂದಿನ ಪದ. ಉದಾಹರಣೆಗೆ A4 ಮೈನಸ್ A3 = 39. 39 ಮೈನಸ್ 31 = 8. ಹಾಗಾದರೆ ಇಲ್ಲಿಯೂ ಸಹ ಸಾಮಾನ್ಯ ವ್ಯತ್ಯಾಸ 8 ಆಗಿದೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆಯು ಸ್ಥಿರವಾಗಿದೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ.
ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಭಾಗದಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳ ಒಂದು ಪಟ್ಟಿಯನ್ನು ರಚಿಸಿ ಅದು ಸಮಾಂತರ ಶ್ರೇಣಿಯಾಗಿದೆ ಎಂಬುದನ್ನು ಪರೀಕ್ಷಿಸಬೇಕು. ಉದಾಹರಣೆಗೆ ಇಲ್ಲಿ ವಿ ಅನಿಲದ ಪ್ರಮಾಣವಾಗಿರಲಿ, ಆ ಒಂದು ಡಬ್ಬದಲ್ಲಿರುವ ಅನಿಲ ವಿ ಆಗಿರಲಿ. ಅದರ 4ನೇ ಭಾಗ ಒಂದೊಂದರೆ ವಿಯ 4ನೇ ಭಾಗ. ಆದ್ದರಿಂದ ಮೊದಲನೇ ಸಲ ಅನಿಲವನ್ನು ಹೊರ ತೆಗೆದಾಗ ವಿ ಮೈನಸ್ V/4 ಉಳಿಯುತ್ತದೆ. ಇಲ್ಲಿ ನಾವು ಲಸ ತೆಗಿಬೇಕು. ಲಸ ತೆಗೆದಾಗ 4 4V ಮೈನಸ್ 1V. ಇಲ್ಲಿ ಲಸ 4 ಆಗಿದೆ. 4V ಮೈನಸ್ 1V ಇಸ್ ಈಕ್ವಲ್ ಟು 3V/4. ಇನ್ನು ಮುಂದಿನ ಸಲ ಇದರ 4ನೇ 1 ಭಾಗ ಅಂದರೆ 2ನೇ ಸಲ ಅನಿಲವನ್ನು ಹೊರ ತೆಗೆದಾಗ 3V/4 ಮೈನಸ್ 3V/4ದ 4ನೇ 1 ಭಾಗವನ್ನು ಇದರಲ್ಲಿ ಕಳೆಯಬೇಕು, ಉಳಿಯುತ್ತದೆ. ಆದ್ದರಿಂದ ಇದನ್ನು ಸಂಕ್ಷಿಪ್ತಗೊಳಿಸಿದಾಗ ಇಲ್ಲಿ ಏನಾಗುತ್ತದೆ? 3V/4 1 × 3V 3V 4 × 4 16. ಹಾಗಾದರೆ 3V/4 ಮೈನಸ್ 3V/16. ಇಲ್ಲಿ ಸಹ 16ಅನ್ನು ಲಸ ತೆಗಿತೀವಿ. ತೆಗೆದಾಗ 4 4 16 ಅಂದರೆ 3 × 4 12 V ಮೈನಸ್ 3V ಇಸ್ ಈಕ್ವಲ್ ಟು 9V/16. ಇದನ್ನು ಸಂಕ್ಷಿಪ್ತಿಸಿದಾಗ 9ನ್ನು 3/2V 16ನ್ನು 4/2 ಇಸ್ ಈಕ್ವಲ್ ಟು 3V/4 ಬ್ರಾಕೆಟ್ ಸ್ಕ್ವೇರ್. ಅಂದರೆ ನಾವು ಘಾತಾಂಕ ನಿಯಮ ಪ್ರಕಾರ ಈ ಸ್ಕ್ವೇರನ್ನು 2ಕ್ಕೂ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಇಲ್ಲಿ ನೋಡಿದಾಗ ಮೊದಲನೇ ಅನಿಲ ವಿ, 2ನೇ ಸಲ ಉಳಿದ ಅನಿಲ 3V/4, 3ನೇ ಸಲ 3V/4 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದರ 2ರಷ್ಟು ಅನಿಲ ಉಳಿಯುತ್ತಿದೆ. ಆದ್ದರಿಂದ ಮೊದಲ ಪದ AV ಆಗಿದೆ, ಸಾಮಾನ್ಯ ವ್ಯತ್ಯಾಸ D. ಈಗ ನಾವು ಡಿಯನ್ನು ನೋಡೋಣ. D ಇಸ್ ಈಕ್ವಲ್ ಟು A² ಮೈನಸ್ A. ಹಾಗಾದರೆ 2ನೇ ಪದದಲ್ಲಿ 1ನೇ ಪದ 3V/4 ಮೈನಸ್ ವಿ, ಲಸ 4 3V, ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಅದರ ಇಂಟು 4. ಆದ್ದರಿಂದ 4V ಇಸ್ ಈಕ್ವಲ್ ಟು ಮೈನಸ್ V/4 3V ಮೈನಸ್ 4. 3Vದಲ್ಲಿ 4Vಯನ್ನು ಕಳೆದಾಗ ಮೈನಸ್ ವಿ, ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ಮೈನಸ್ V/4. ಈಗ ಮತ್ತೆ ಡಿಯನ್ನು ಪರೀಕ್ಷಿಸೋಣ. ಡಿ A3 ಮೈನಸ್ A2. ಹಾಗಾದರೆ ಇದು 9V/16 ಗೊತ್ತಿದೆ, ಇಲ್ಲಿದೆ, ಅದೇ ಬಂದಿದೆ. 9V/16 ಮೈನಸ್ 3V/4, ಯಾಕಂದರೆ ಇದು 2ನೇ ಪದ. ಇಲ್ಲಿ ಲಸ 16, ಇಲ್ಲಿ ಸ್ವಲ್ಪ ತಪ್ಪಾಗಿದೆ. 16 ಆದರೆ 9V ಮೈನಸ್ 4 4 16 ಅಂದರೆ ನಲ್ಲಿ 4 ಬರುತ್ತೆ, 4 3 12V. ದೇರ್ಫೋರ್ ಏನಾಗುತ್ತೆ? 9V ಮೈನಸ್ 12V ಇಸ್ ಈಕ್ವಲ್ ಟು ಮೈನಸ್ V/4. 4 ಅಲ್ಲ, ಇಲ್ಲಿ 16 ಬರಬೇಕಾಗಿತ್ತು, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಮೈನಸ್ 3V/16. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸವು ಏನಾಗಿದೆ? ಬದಲಾಗಿದೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿಲ್ಲ. ಅದೇ ಹೇಳ್ತಾ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆಯು ಅಸ್ಥಿರವಾಗಿದೆ, ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿಲ್ಲ. ಈ ಕೆಳಗಿನ ಸಂದರ್ಭದಲ್ಲಿ ಯಾವ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯಾಗಿದೆ? 3ನೇ ಲೆಕ್ಕವನ್ನು ನೋಡೋಣ. ಬಾವಿಯನ್ನು ತೋಡಿದಾಗ
ಮೊದಲ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿ ಹೆಚ್ಚಾಗುತ್ತದೆ. ಟ್ಯಾಕ್ಸಿ ಬಾಡಿಗೆ ಉದಾಹರಣೆಯನ್ನು ನೆನಪಿಸಿಕೊಂಡು ಅದೇ ರೀತಿಯಾಗಿ ಇದನ್ನು ಬಿಡಿಸುವುದು. ಮೊದಲನೇ ಮೀಟರ್ಗೆ 150, ಎರಡನೇ ಮೀಟರ್ಗೆ 150 ಪ್ಲಸ್ 50, ಮೂರನೇ ಮೀಟರ್ಗೆ 150 ಪ್ಲಸ್ 50 ಪ್ಲಸ್ 50. ಸಂಕ್ಷೇಪಿಸಿದಾಗ 150, 200, 250, 300. ಈಗ ಮೊದಲನೇ ಪದ ಎ ಇಸ್ ಈಕ್ವಲ್ ಟು 150, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಪರೀಕ್ಷಿಸೋಣ. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. 200 ಮೈನಸ್ 150 ಇಸ್ ಈಕ್ವಲ್ ಟು 50. ಮತ್ತು ಡಿ ಅನ್ನು ಪರೀಕ್ಷಿಸೋಣ. A3 ಮೈನಸ್ A2. 250 ಮೈನಸ್ 250. ಮತ್ತು ಡಿ ಅನ್ನು ಪರೀಕ್ಷಿಸೋಣ. 300. A4 ಮೈನಸ್ A3 ಅಂದರೆ 300 ಮೈನಸ್ 250 ಇಸ್ ಈಕ್ವಲ್ ಟು 50. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ? ಸ್ಥಿರವಾಗಿದೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ಸ್ಥಿರವಾಗಿದೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ. ಇನ್ನು 4ನೇ ಉದಾಹರಣೆಯನ್ನು. ಆರಂಭಿಕ ಠೇವಣಿಯು 10,000 ರೂಪಾಯಿಗೆ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷವಾಗುವ ಮೊತ್ತವು ಸಮಾಂತರ ಶ್ರೇಣಿಯಾಗಿದೆಯೇ ಎಂದು ಪರೀಕ್ಷಿಸಬೇಕಾಗಿದೆ. ಸೂತ್ರ ನೆನಪಿಸಿಕೊಳ್ಬೇಕು. ಸೂತ್ರ, ಚಕ್ರ ಬಡ್ಡಿಯ ಸೂತ್ರ ಏನಿದೆ? P in the bracket 1 plus R divided by 100 bracket raised to 3. T. ಈ ಸೂತ್ರದಲ್ಲಿ P ಅಂದರೆ ಅಸಲು, R ಅಂದರೆ ಬಡ್ಡಿ ದರ, T ಅಂದರೆ ಅವಧಿ. ಮೊದಲನೇ ವರ್ಷದ ಮೊತ್ತ P in the bracket 1 plus R divided by 100 bracket raised to T. ಇದಕ್ಕೆ ಬೆಲೆಗಳನ್ನ ತುಂಬೋಣ. 10,000, P ಬೆಲೆ 10,000, 1, R ಬೆಲೆ 8 ಡಿವೈಡೆಡ್ ಬೈ 100 ಬ್ರಾಕೆಟ್ ರಿಸ್ಟ್ ಟು 1. ಎರಡನೇ ವರ್ಷದ ಮೊತ್ತ ಮತ್ತು ಅದೇ ಸೂತ್ರ P 1 ಪ್ಲಸ್ R ಡಿವೈಡೆಡ್ ಬೈ 100 ಬ್ರಾಕೆಟ್ ರಿಸ್ಟ್ ಟು T. 10,000 1 ಪ್ಲಸ್ 8 ಡಿವೈಡೆಡ್ ಬೈ 100 ಬ್ರಾಕೆಟ್ ಸ್ಕ್ವೇರ್. ಮೂರನೇ ವರ್ಷದ ಮೊತ್ತ ಅದೇ ಸೂತ್ರ P 1 ಪ್ಲಸ್ R ಡಿವೈಡೆಡ್ ಬೈ 100 ಬ್ರಾಕೆಟ್ ರಿಸ್ಟ್ ಟು T. 10,000 1 ಪ್ಲಸ್ 8 ಡಿವೈಡೆಡ್ ಬೈ 100 ಬ್ರಾಕೆಟ್ ರಿಸ್ಟ್ ಟು ಕ್ಯೂಬ್. ಅಂದರೆ 3. ಇದು 1ನೇ ವರ್ಷದ ಮೊತ್ತ, 2ನೇ ವರ್ಷದ ಮೊತ್ತ, 3ನೇ ವರ್ಷದ ಮೊತ್ತ. ಈಗ ಮೊದಲನೇ ಪದ A ಇಸ್ ಈಕ್ವಲ್ ಟು 10,000 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಪರೀಕ್ಷಿಸಬೇಕು. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. 10,000 8 divided by 100 bracket square minus 1000 1 plus 8 divided by 100 bracket 1. ಇದು 2ನೇ ವರ್ಷದ ಮೊತ್ತ. ಇದರಲ್ಲಿ 1ನೇ ವರ್ಷದ ಮೊತ್ತವನ್ನು ಕಳೆಯುತ್ತಿದ್ದೇವೆ. ಇಲ್ಲಿ ಎರಡೂದ್ರ ಒಳಗೂ ಏನು ಸಾಮಾನ್ಯ ತೆಗಿಬೋದು ಅಂದರೆ 10,000 ಮತ್ತು 1 ಪ್ಲಸ್ 8 ಡಿವೈಡೆಡ್ ಬೈ 100 ಅನ್ನು ಕಾಮನ್ ತೆಗಿಬೋದು. ಅದೇ 10,000 1 ಪ್ಲಸ್ 8 ಡಿವೈಡೆಡ್ ಬೈ 100 ಅನ್ನು ಕಾಮನ್ ತೆಗೆದಾಗ ಇಲ್ಲಿ ಸ್ಕ್ವೇರ್ ಇವೆ, ಆದ್ದರಿಂದ ಒಂದು ಹೊರಗಡೆ ಬಂದಿದೆ, ಒಂದು ಉಳಿದಿದೆ. ಇಲ್ಲಿ ಇರೋದು ಒಂದೇ ಇದೆ, ಆದ್ದರಿಂದ -1. ಇನ್ನು ಮತ್ತೆ ಡಿ ಅನ್ನು ಪರೀಕ್ಷಿಸೋಣ. A3 ಮೈನಸ್ A2 is equal to 10,000 1 plus 8 divided by 100 bracket raised to cube. 10,000 1 plus 8 divided by 100 bracket square. ಇಲ್ಲೂ ಸಹ ಸಾಮಾನ್ಯ ಏನು ತೆಗಿಬೋದು ಅಂದರೆ ಸ್ಕ್ವೇರನ್ನು ತೆಗಿಬೋದು. ಇಲ್ಲಿ ಕ್ಯೂಬ್ ಇದೆ, ಸ್ಕ್ವೇರ್ ಇದೆ. ಇಲ್ಲಿ ನಾನು 10,000 1 ಪ್ಲಸ್ 8 divided by 100 bracket square ಕಾಮನ್ ತೆಗೆದಾಗ ಇಲ್ಲಿ ಕ್ಯೂಬ್ದಲ್ಲಿ ಸ್ಕ್ವೇರ್ದು ಹೊರಗಡೆ ಬಂದಾಗ ಒಂದು ಮಾತು ಉಳಿಯುತ್ತೆ. 1 ಪ್ಲಸ್ 8 ಡಿವೈಡೆಡ್ ಬೈ 100 ಇವರು ಸ್ಕ್ವೇರನ್ನು ಹೊರಗಡೆ ತೆಗೆದಿದೆ, ಆದ್ದರಿಂದ -1. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆಯಾಗಿದೆ ನೋಡ್ರಿ. ಇಲ್ಲಿ ಮಾತ್ರ ಚೇಂಜ್ ಆಗಿದೆ, ಇಲ್ಲಿ ಸ್ಕ್ವೇರ್ ಬಂದಿದೆ. ಈ ಪದ ಒಂದೇ ಆಗಿದೆ, ಆದರೆ ಇಲ್ಲಿ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ಸ್ಕ್ವೇರ್ ಇದೆ. 1 ಪ್ಲಸ್ 8 ಡಿವೈಡೆಡ್ ಬೈ 100 ಬ್ರಾಕೆಟ್ ಸ್ಕ್ವೇರ್ ಇದೆ. ಇಲ್ಲಿ 1 ಪ್ಲಸ್ 8 ಡಿವೈಡೆಡ್ ಬೈ 100 ಮಾತ್ರ ಇದೆ. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸವು ಅಸ್ಥಿರವಾಗಿದೆ. ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಗೆ ಉದಾಹರಣೆ ಅಲ್ಲ.
ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲವೆಂದು ಹೇಳಬಹುದು. ಇಲ್ಲಿ ಅಭ್ಯಾಸ 1.1 ವಿಡಿಯೋ ನಿಲ್ಲಿಸಿ ಸ್ಕ್ರೀನ್ಶಾಟ್ ಮಾಡಿ ಕೆಳಗಿನ ಲೆಕ್ಕಗಳನ್ನು ಮನೆಗೆಲಸವಾಗಿ ಮಾಡಿ. ಈ ಕೆಳಗಿನ ಕೊಟ್ಟಿರುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಶ್ರೇಣಿಯಾಗಿವೆ ಎಂದು ಈ 4 ಲೆಕ್ಕಗಳನ್ನು ಮನೆಗೆಲಸವನ್ನಾಗಿ ಮಾಡಬಹುದು. ಧನ್ಯವಾದಗಳು.